ನಾಳೆಯಿಂದ ಎಲ್ಲವೂ ದುಬಾರಿ ಆಗ್ತಾ ಇದೆ. ಜನರೇ ಎಚ್ಚರ ವಹಿಸಿ. ಕುಡಿಯೋ ನೀರು, ವಿದ್ಯುತ್ ದರದಲ್ಲೂ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ. ಇದು ಕನ್ಫರ್ಮ್. ಏಪ್ರಿಲ್ 1ರಿಂದ ಜಾರಿಯಾಗಲಿದೆ ಹೊಸ ಹಣಕಾಸು ನೀತಿ. ಹಾಗಾಗಿ ಇದರಲ್ಲಿ ಒಂದಷ್ಟು ಬದಲಾವಣೆಗಳು ಆಗುತ್ತೆ. ಏನೆಲ್ಲ ಬದಲಾವಣೆಗಳಾಗುತ್ತೆ? ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ಶಾಕ್ ಗ್ಯಾರಂಟಿಯಲ್ಲಿ ನಾಳೆಯಿಂದ ಬಹಳಷ್ಟು ವಸ್ತುಗಳ ಮೇಲೆ, ಬಹಳಷ್ಟು ನೀತಿಗಳ ಮೇಲೆ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ನಾಳೆಯಿಂದ ಆರ್ಥಿಕ ವಹಿವಾಟುಗಳಲ್ಲಿ 6 ಬದಲಾವಣೆಗಳು ಆಗ್ತಾ ಇದೆ. ರೈಲ್ವೆ ಮುಂಗಡ ಟಿಕೆಟ್ ಕ್ಯಾನ್ಸಲ್ ನಿಯಮದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಹೊಸ ನಿಯಮಗಳು ಜಾರಿ ಆಗ್ತಾ ಇದೆ. ಎಲ್ಲವೂ ದುಬಾರಿ ಆಗುತ್ತೆ ನಾಳೆಯಿಂದ. ಹಾಗಾಗಿ ಎಲ್ಲರೂ ಕೂಡ ಈಗಲೇ ಎಚ್ಚರಿಕೆಯಿಂದ ಇರಬೇಕು. ಕುಡಿಯೋ ನೀರಿರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಇದರೆಲ್ಲವೂ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ. ಏಪ್ರಿಲ್ 1ರಿಂದ ಜಾರಿಯಾಗುತ್ತೆ ಈ ಹೊಸ ಹಣಕಾಸು ನೀತಿ. ಈ ಹಣಕಾಸು ನೀತಿಯಲ್ಲಿ ಅದೆಷ್ಟೆಲ್ಲ ಬದಲಾವಣೆಗಳು ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಈಗ ನಾಳೆಯಿಂದ ಇದೆಲ್ಲವೂ ಕೂಡ ಜಾರಿ ಆಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ಜನರಿಗೆ ಶಾಕ್ ಸಿಗೋದು ಗ್ಯಾರಂಟಿ. ಇಲ್ಲಿ ನಾಳೆಯಿಂದ ಆರ್ಥಿಕ ವಹಿವಾಟುಗಳಲ್ಲಿ 6 ಬದಲಾವಣೆಗಳಾಗುತ್ತೆ. ರೈಲ್ವೆ ಮುಂಗಡ ಟಿಕೆಟ್ ಕ್ಯಾನ್ಸಲ್ ನಿಯಮದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾಳೆಯಿಂದ ಇದೆಲ್ಲವೂ ಕೂಡ ಈಗ ಹೊಸ ಬದಲಾವಣೆಗಳು ಆಗ್ತಾ ಇದೆ. ನಾಳೆಯಿಂದ ಎಲ್ಲವೂ ದುಬಾರಿ ಆಗುತ್ತೆ. ಹಾಗಾಗಿ ಜನ ಈಗ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಕುಡಿಯೋ ನೀರಿರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಅಥವಾ ಈಗ ರೈಲ್ವೆ ಟಿಕೆಟ್ ಏನಾದರೂ ನಾವು ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಬಹಳಷ್ಟು ಬದಲಾವಣೆಗಳನ್ನ ಈಗ ಆಗ್ತಾ ಇರುವಂಥದ್ದು. ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ಇದರಿಂದ ಜನರಿಗೆ ಶಾಕ್ ಸಿಗೋದ್ರಲ್ಲಿ ನೋ ಡೌಟ್. ರೈಲ್ವೆ ಮುಂಗಡ ಟಿಕೆಟ್ ಕ್ಯಾನ್ಸಲ್ ನಿಯಮದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ನಾಳೆಯಿಂದ ಆರ್ಥಿಕ ವಹಿವಾಟುಗಳಲ್ಲಿ ಸುಮಾರು 6 ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಹಾಗಾಗಿ ಬಹಳಷ್ಟು ಬದಲಾವಣೆಗಳು ಇರುತ್ತೆ. ಕೆಲವೊಂದರಲ್ಲಿ ಬೆಲೆ ಏರಿಕೆ ಕೂಡ ಆಗುತ್ತೆ. ಕುಡಿಯೋ ನೀರಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಶಾಕ್ ಇದು. ಹೆದ್ದಾರಿಗಳಲ್ಲಿ ಪ್ರಾಧಿಕಾರದ ಟೋಲ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ರಾಜ್ಯದ ಟೋಲ್ ಪ್ಲಾಜಾಗಳಲ್ಲಿ 3% ರಿಂದ 5% ಈಗ ಏರಿಕೆ ಆಗುತ್ತೆ. ಕಾರ್ಗಳಿಗೆ 5ರಿಂದ 10 ರೂಪಾಯಿ ಟೋಲ್ ದರ ಹೆಚ್ಚಳ ಆಗ್ತಾ ಇದೆ. ವಾಣಿಜ್ಯ ಬಳಕೆಯ ವಾಹನಗಳಿಗೆ 15 ರಿಂದ 40 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ವಾರ್ಷಿಕ ಪಾಸ್ ದರ ಹೆಚ್ಚಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಶಾಕ್ ಇದು. ಕೇಂದ್ರ ಸರ್ಕಾರದಿಂದ ಈಗ ಹೊಸ ಬದಲಾವಣೆಗಳು ಆಗ್ತಾ ಇದೆ. ಸುಮಾರು 6 ಬದಲಾವಣೆಗಳು ಆಗ್ತಾ ಇರುವಂಥದ್ದು. ಹೆದ್ದಾರಿಗಳಲ್ಲಿ ಟೋಲ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಟೋಲ್ ಪ್ಲಾಜಾಗಳಲ್ಲಿ 3% ರಿಂದ 5% ಹೆಚ್ಚಳ ಮಾಡ್ತಾ ಇದ್ದಾರೆ. ಕಾರ್ಗಳಿಗೆ 5 ರಿಂದ 10 ರೂಪಾಯಿ ಟೋಲ್ ದರ ಜಾಸ್ತಿ ಆಗುತ್ತೆ. ಅದಾದ ನಂತರ ವಾಣಿಜ್ಯ ಬಳಕೆಯ ವಾಹನಗಳಿಗೆ 15 ರಿಂದ 40 ರೂಪಾಯಿ ಜಾಸ್ತಿ ಆಗ್ತಾರೆ. ಇನ್ನು ಅಧಿಕ ಬೆಲೆಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ವಾರ್ಷಿಕ ಪಾಸ್ ದರ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆಚ್ಚಿಸಿದೆ. ಇದು ಕೇಂದ್ರ ಸರ್ಕಾರದ ಮಾಹಿತಿ.